वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा। सुन्दरमोहनरूपं वन्दित मुनिजनानन्दं सुन्दरमोहनरूपं वन्दित मुनिजनानन्दं सन्ततं वल्लीकान्तं चिन्तये गुरुवरं स्कन्दं सन्ततं वल्लीकान्तं चिन्तये गुरुवरं स्कन्दम्
गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಯಾವುದೇ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮೊದಲು ಗಣಪತಿ ಪೂಜೆ ಗಣಪತಿ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ನಿರ್ವಿಘ್ನತೆಯಿಂದ ಆಗಬೇಕಿದ್ರೆ ಅದಕ್ಕೆ ಗಣಪತಿ ಅನುಗ್ರಹ ಅನ್ನುವಂಥದ್ದು ಅತಿ ಮುಖ್ಯ ಅಂತ ಹೇಳಿದ್ದಾರೆ. ಹಾಗೆ ನೀವು ನಿಮ್ಮ ಕನಸಿನ ಸುಂದರವಾದಂತ ಗೃಹವನ್ನ ನಿರ್ಮಾಣ ಮಾಡಿದ್ದೀರಿ. ನಿರ್ಮಾಣ ಮಾಡಿರುವಂತ ಗೃಹವನ್ನ ಇವತ್ತಿನ ದಿನದಲ್ಲಿ ಪ್ರವೇಶ ಮಾಡಲಿಕ್ಕಿದ್ದೀರಿ. ಹಾಗೆ ನಾಳೆಯ ದಿನ ನೂತನವಾದಂತಹ ಗ್ರಹದಲ್ಲಿ ಗಣಹೋಮ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಮಿತ್ರ ಭೋಜನ ಕೂಟವನ್ನು ಸಹ ಮಾಡಲಿಕ್ಕಿದ್ದೀರಿ. ತದನಂತರದಲ್ಲಿ ಸಂಜೆಯಿಂದ ಆರಂಭಿಸಿ ಮರುದಿನ ಬೆಳಗಿನ ತನಕ ರಾಮ ಭಜನೆಯನ್ನು ಸಹ ಮಾಡ್ಲಿಕ್ಕಿದ್ದೀರಿ. ಹಾಗೆ ಮುಂದೆ ಈ ಮನೆಯಲ್ಲಿ ಸದಾ ಕಾಲ ವಾಸ ಮಾಡ್ಲಿಕ್ಕಿದ್ದೀರಿ. ಇವತ್ತಿನಿಂದ ಆರಂಭಿಸಿ ಮುಂದೆ ಸದಾ ಕಾಲ ಈ ಮನೆಯಲ್ಲಿ ಎಲ್ಲ ಭಾಗದಲ್ಲೂ ಸಹ ಉತ್ತಮವಾದಂತಹ ಪರಿಸ್ಥಿತಿ ರೀತಿಯಲ್ಲಿ ಹಾಗೆ ಈ ಎಲ್ಲ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗುವುದಕ್ಕೆ ಆ ಮಹಾಗಣಪತಿ ಪ್ರಥಮವಾಗಿ ಅನುಗ್ರಹಿಸಬೇಕು. ಅದಕ್ಕೋಸ್ಕರವಾಗಿ ಮಂಡಲದಲ್ಲಿ ಆ ಮಹಾಗಣಪತಿಯನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದ್ದೇವೆ. ಮಾಡಿರುವಂತ ಈ ಒಂದು ಭಕ್ತಿ ಭಾವದ ಪೂಜೆಯಿಂದ ಮಹಾಗಣಪತಿ ಸುಪ್ರೀತನಾಗಿ ಮುಂದೆ ಆಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗುವುದರೊಂದಿಗೆ ಕಾರ್ಯಕ್ರಮದ ಪೂರ್ಣವಾದಂತಹ ಪರಿಸ್ಥಿತಿಯಲ್ಲಿ ಗಣಪತಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿಯ ಪ್ರಾರ್ಥನಾ ಸಮರ್ಪಯಾಮಿ. ಸರ್ವವಿಘ್ನಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಭಾಲಚಂದ್ರಾಯ ಶ್ರೀಗಣೇಶಾಯ ತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ಈ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ದೋಷಗಳಿರುತ್ತೋ ಅದೆಲ್ಲ ಪರಿಹಾರ ಆಗಿ ಮುಂದೆ ಈ ಮನೆಯಲ್ಲಿ ನಮಗೆ ಸದಾ ಕಾಲ ಸುಖದಿಂದ ನೆಮ್ಮದಿಯಿಂದ ಬಾಳಲಿಕ್ಕೆ ಎಲ್ಲ ಫಲಗಳು ಆ ಎಲ್ಲ ಫಲಗಳು ನಮಗೆ ದೊರಕುವ ಹಾಗೆ ಈ ಎಲ್ಲ ಒಂದು ದೇವತಾ ಆರಾಧನೆಯನ್ನು ನೀವು ಚೆನ್ನಾಗಿ ಮಾಡಿಸಿ ಕರ್ಮದ ಪೂರ್ಣ ಫಲವನ್ನ ಫಲಮಂತ್ರಾಕ್ಷರದಲ್ಲಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಹುಡುಗರದ್ದು ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಗಣನಾಥ ಬಂದ ವಿಘ್ನ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ. ಶಾಸ್ತ್ರ ಅಂತ ಹೇಳಿದ್ರೆ ಅಂದ್ರೆ ಕಳ್ಳನ್ ಬಿಡಿಸೋ
ಶಾಸ್ತ್ರ ಅಂದ್ರೆ ಈ ಮನೆಯನ್ನ ಆಚಾರ್ಯರು ಅವರ ಶಿಲ್ಪಶಾಸ್ತ್ರದ ಪ್ರಕಾರ ಚೆನ್ನಾಗಿ ನಿರ್ಮಾಣ ಮಾಡಿರುತ್ತಾರೆ. ನಿರ್ಮಾಣ ಮಾಡಿರುವಂತಹ ಮನೆಯನ್ನ ಅವರಿಂದ ನಾವು ನಡೆಸಿಕೊಂಡು ಮುಂದೆ ಈ ಮನೆಯಲ್ಲಿ ನಮ್ಮ ಜೀವನವನ್ನ ಆರಂಭಿಸಿದ್ರೆ ಜೀವನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂತಹ ಶಾಸ್ತ್ರ. ಹಾಗೆ ನೀವೀಗ ಆಚಾರ್ಯ ಹೇಳ್ಕೊಳ್ಳಿ, ಆಚಾರ್ಯರೇ ಈ ಮನೆಯನ್ನ ನೀವು ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಿ. ನಿರ್ಮಾಣ ಮಾಡಿರುವಂತಹ ಈ ಮನೆಯನ್ನ ಇವತ್ತಿನ ದಿನದಲ್ಲಿ ನೀವು ನಮಗೆ ಒಳ್ಳೆಯ ರೀತಿಯಲ್ಲಿ ಬಿಟ್ಕೊಡ್ಬೇಕು ಅಂತ ಆಚಾರ್ಯ ಕೇಳ್ಕೊಳ್ಳಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನನ್ನ ಹತ್ರ ಹೇಳಕ್ಕೆ ನೀವು ನನಗೆ ಹೇಳಿಬಿಟ್ಟು ಹೇಳಿದ್ರು ಅದಕ್ಕೋಸ್ಕರವಾಗಿ ನೀವು ಅವರು ಹೇಳಿದ್ದೀರಿ. ಈಗ ಆಚಾರ್ಯ ಈ ಮನೆಯನ್ನ ಚೆನ್ನಾಗಿ ನಮಗೆ ಮಾಡಿದ್ದೀರಿ, ಚೆನ್ನಾಗಿ ಬಿಟ್ಟುಕೊಡ್ಬೇಕು, ಒಳ್ಳೆ ರೀತಿಯಲ್ಲಿ ಮನೆಯನ್ನು ಬಿಟ್ಟುಕೊಡ್ಬೇಕು ಕೇಳ್ಕೊಳ್ಳಿ. ಈಗ ಆಚಾರ್ಯ ಹೇಳ್ತಾರೆ, ಶೆಟ್ರೆ ನೀವು ಮನೆ ಬಿಟ್ಟುಕೊಡಿ ಅಂದ ತಕ್ಷಣ ಬಿಟ್ಟುಕೊಡೋದಾಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ಸಹ ನಮ್ಮ ಹಿರಿಯವರು ಶಾಸ್ತ್ರ ವಿಧಿ ಸಂಪ್ರದಾಯವನ್ನು ಹೇಳಿದ್ದಾರೆ. ಆ ರೀತಿಯಲ್ಲೇ ನಾವು ಮನೆ ಬಿಟ್ಟುಕೊಡಬಹುದೇ ವಿನಃ ನೀವು ಬಿಟ್ಟುಕೊಡಿ ಅಂದ ತಕ್ಷಣ ಆಗುದಿಲ್ಲ ಅಂತ ಈಗ ಹೇಳ್ತಾರೆ. ಪುನಃ ಅವರನ್ನು ಕೇಳ್ಕೊಳ್ಳಿ. ಸರಿ ಆಚಾರ್ಯ, ನಿಮ್ಮ ಹಿರಿಯವರು ಯಾವ ವಿಧಿ ಶಾಸ್ತ್ರ ಸಂಪ್ರದಾಯ ಹೇಳಿದ್ದಾರೋ ಆ ರೀತಿಯಲ್ಲೇ ಈ ಮನೆಯನ್ನ ಇವತ್ತಿನ ದಿನದಲ್ಲಿ ನಮಗೆ ಕೊಡ್ಬೇಕು ಅಂತ ಆಚಾರ್ಯ ಕೇಳ್ಕೊಳ್ಳಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರಿ ಹಾಗಾದ್ರೆ ನಾನು ಮನೆ ಬಿಟ್ಟುಕೊಡ್ಲಿಕ್ಕೆ ತಯಾರಿದ್ದೇನೆ ಶೆಟ್ರೆ. ಆದ್ರೆ ನಮ್ಮ ಹಿರಿಯವರು ನಮಗೆ ಯಾವುದೇ ಒಂದು ಮನೆಯನ್ನ ಬಿಟ್ಟುಕೊಡುವುದಾದ್ರೆ ಆ ಮನೆಯಲ್ಲಿ ಇವತ್ತಿನಿಂದ ಆರಂಭಿಸಿ ಮುಂದೆ ಸದಾ ಕಾಲ ಈ ಮನೆಯಲ್ಲಿ ಏನು ಪೂಜೆ ಪುನಸ್ಕಾರಗಳಿರ್ಬೋದು, ಪುಣ್ಯಾಕ್ಷರಗಳೇನಿರ್ಬೋದು, ದಾನ ಧರ್ಮಾದಿಗಳೇನಿರ್ಬೋದು, ಯಾವುದೇ ಒಂದು ನೀವು ದಾನ ಮಾಡಿದ್ರು ಸಾಕು, ಯಾವುದೇ ನೀವು ಪುಣ್ಯದ ಕೆಲಸವನ್ನು ಮಾಡಿದ್ರು ಸಹ ಆ ಪುಣ್ಯಾಂಶದ 10ರ 1 ಭಾಗ ಫಲವನ್ನ ನೀವು ನನಗೆ ಬಿಟ್ಟುಕೊಡುವುದಾದ್ರೆ ಇವತ್ತು ನಾನು ಬಿಟ್ಟುಕೊಡ್ತೇನೆ ಅಂತ ಹೇಳಿದ್ದಾರೆ. ಅಥವಾ ಬಿಟ್ಟುಕೊಡುವುದಾದ್ರೆ ಈ ಮನೆಯನ್ನ ನಾನು ನಿಮಗೆ ಸಂತೋಷದಿಂದ ಬಿಟ್ಟುಕೊಡ್ತೇನೆ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಸ್ವಲ್ಪ ಬಿಟ್ಕೊಡೋದು ಕಷ್ಟ. ಯಾಕಂದ್ರೆ ಕಲಿಯುಗದಲ್ಲಿ ಪುಣ್ಯ ಮಾಡುವುದೇ ಕಷ್ಟ. ಯಾಕಂದ್ರೆ ನಾವು ಎಷ್ಟೇ ಒಂದು ಪುಣ್ಯ ಮಾಡಿದ್ರು ಸಹ ನಮಗೆ ಗೊತ್ತಾಗದೆ ಅನೇಕ ರೀತಿಯ ಪಾಪಶೇಷಗಳನ್ನು ನಾವು ಮಾಡ್ತಾ ಇರ್ತೇವೆ. ಆಗ ನಮ್ಮದೇನೇ ಪುಣ್ಯಾಂಶ ಇದ್ರು ಸಹ ಅದೆಲ್ಲ ಹೋಗಿಬಿಡುತ್ತೆ. ಆದ ಕಾರಣ ಇವತ್ತಿನ ದಿನದಲ್ಲಿ ನೀವು ಈ ಮಾಡತಕ್ಕಂಥ ಹೋಮ ಇರ್ಬೋದು, ಪೂಜೆ ಇರ್ಬೋದು, ದಾನಾದಿಗಳಿರ್ಬೋದು, ನಾಳೆ ನಡೀತಕ್ಕಂಥ ರಾಮಭಜನೆಯ ಸೇವೆ ಇರ್ಬೋದು, ಅಥವಾ ಇವತ್ತೇ ಮನೆಯಲ್ಲಿ ಏನೇ ಒಂದು ಪುಣ್ಯ ಕೆಲಸ ಮಾಡಿದ್ರು ಸಹ ಆ ಪುಣ್ಯಾಂಶದ 10ರ 1 ಫಲ ಗೊತ್ತಾಗದೆ ನಿಮ್ಮ ಅಕೌಂಟ್ ಅವರೇ ಕೊಟ್ಟು ಹೋಗಿಬಿಡುತ್ತೆ. ಆದ ಕಾರಣ ಕಲಿಯುಗದಲ್ಲಿ ಭ್ರಷ್ಟಾಚಾರ, ನಾವೇನೋ ಕಿಂಚಿತ್ ಮರ್ಯಾದೆಯನ್ನು ತಂದು ಸಣ್ಣ ಮರ್ಯಾದೆ ಇದನ್ನ ನಿಮ್ಮ ಮಹತ್ತಾಗಿ ಸ್ವೀಕರಿಸಿ ನಿಮ್ಮ ಆರಾಧ್ಯ ದೇವತೆಯಾದಂತಹ ಕಾಳಿಕಾಂಬ ದೇವರನ್ನ ಪ್ರಾರ್ಥಿಸಿ, ನಿಮ್ಮ ಇಷ್ಟಾರ್ಥ ದೇವತೆಯಾದಂತಹ ವಿಶ್ವಕರ್ಮ ದೇವರನ್ನ ಪ್ರಾರ್ಥಿಸಿ ಈ ಮನೆಯನ್ನ ನೀವು ನಮಗೆ ಒಳ್ಳೆಯ ರೀತಿಯಲ್ಲಿ ಬಿಟ್ಕೊಡ್ಬೇಕು ಅಂತ ಆಚಾರ್ಯರು ಕೇಳ್ಕೊಳ್ತಾರೆ. ಆಚಾರ್ಯ ನೀವೇ ಬಿಟ್ಕೊಡ್, ನಾನು ಹೇಳ್ತಪ್ಪ ಬಿಟ್ಕೊಡೋ ತಯಾರಿದ್ಯಾ? ದೇವ ವಂದಿಪೆ ನಿನಗೆ ಗಣನಾಥ. ವಕ್ರತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ. ಬಾರೆ ನಮ್ಮ ನೀ ತನಕ ಬಹು ಕರುಣದಿಂದಲಿ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ.
ಬಾರೆ ನಮ್ಮನಿ ತನಕ ಬಹು ಕರುಣದಿಂದಲಿ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜರದ ಪೀತಾಂಬರ ನಿಲಿಗೆಗಳಲೆಯೂತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಜರದ ಪೀತಾಂಬರ ನಿಲಿಗೆಗಳಲೆಯೂತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯುತ್ತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯುತ್ತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ
शरण्ये त्वां प्रपन्नोऽस्मि कमले कमलालये त्राहि त्राहि महालक्ष्मी त्राहि त्राहि ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನೆಯನ್ನು ಬೆಳಗು ಮನವನು ಬೆಳಗು ಮನೆಯನ್ನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ನೀ ಹರಸು ಮನುಜನ ಚಿಂತೆಯ ಅಳಿಸಿ ನೀ ಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಭಕುತರ ಬಾಳಿನ ಜ್ಯೋತಿಯ ಬೆಳಗಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನೆಯನ್ನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ನೀ ಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ
ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಪಾಯಿ ಗಣೇಶ ಗಜಾನನ ಸರ್ವಸೌರ್ಯ ನಿವಾರಣ ಪಾಯಿ ಗಣೇಶ ಗಜಾನನ ಸರ್ವದುರಿತ ನಿವಾರಣ ಶ್ರೀ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ವಿನಾಶಕ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶಕ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಜಯ ಮೇಲೊಂದೆಜ್ಜೆಯ ನಿಕ್ಕುತ ಸಜ್ಜನ ಸಾರು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮನಕ್ಕೆ ಮಾನಮ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜಸ್ವಿ ಹೊಳೆಯುವ ಜನಕರಾಯನ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಿತ್ಯ ಸುಮಂಗಲ ಸತ್ಯಕ್ಕೆ ತೋರುವ ಸಾಧು ಗ್ಯಾಸ್ ಬಂದ್ ಮಾಡಿ ಹಾಕಿ ಹಾಕಿ ಗ್ಯಾಸ್ ಬಂದ್ ಮಾಡಿ ಹಾಕಿ ಹಾಕಿ ಕಡೆ ಗ್ಯಾಸ್ ಹಾಕಿ ಬಂದಾಯ್ತಲ್ಲ ಆಯ್ತು ಆಯ್ತು